ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಾ ಇರೋ ಸ್ಟೋರಿ ಯಾವುದೇ ಭೂತ ಪಿಶಾಚಿ ಪ್ರೇತದ ಕಥೆ ಅಲ್ಲ. ಅದಕ್ಕಿಂತ 100 ಪಟ್ಟು ಡೇಂಜರಸ್ ಆಗಿರೋ ಕೆಲವು ಮನುಷ್ಯರ ಬಗ್ಗೆ. ಇತ್ತೀಚೆಗೆ ನೀವೆಲ್ಲ ಎಪ್ಸ್ಟೀನ್ ಫೈಲ್ಸ್ ಅನ್ನೋ ಕೇಸಿನ ಬಗ್ಗೆ ಕೇಳಿರಬಹುದು. ಇಷ್ಟಕ್ಕೂ ಏನಿದು ಎಪ್ಸ್ಟೀನ್ ಫೈಲ್ಸ್ ಅಂದರೆ? ಒಬ್ಬ ಸಾಮಾನ್ಯ ಮ್ಯಾಥ್ಸ್ ಲೆಕ್ಚರ್ ಆಗಿದ್ದ ಎಪ್ಸ್ಟೀನ್ $1 ಮಿಲಿಯನ್ ಒಡೆಯನಾಗಿ ಮೆರೆದಿದ್ದಾದರೂ ಹೇಗೆ? ದೊಡ್ಡ ದೊಡ್ಡ ಜನರನ್ನು ಅವನ ಕಾಂಟ್ಯಾಕ್ಟ್ಗೆ ಬರೋ ಥರ ಮಾಡ್ಕೊಂಡಿದ್ದಾದರೂ ಹೇಗೆ? ಕೊನೆಗೆ ಅವನು ಏನಾದ? ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನರರೂಪದಲ್ಲಿದ್ದ ಒಬ್ಬ ರಾಕ್ಷಸನ ಕಥೆ. ಒಮ್ಮೆ ಅಮೇರಿಕಾದಲ್ಲಿ ಜೀಫ್ರಿ ಎಪ್ಸ್ಟೀನ್ ಎಂಬ ವ್ಯಕ್ತಿ ಇದ್ದ. ಅವನು ತುಂಬ ಶ್ರೀಮಂತ. ಖಾಸಗಿ ವಿಮಾನ, ಐಷಾರಾಮಿ ಮನೆಗಳು, ರಾಜಕಾರಣಿಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು ಎಲ್ಲರ ಜೊತೆನೂ ಅವನಿಗೆ ಸಂಪರ್ಕ ಇತ್ತು. ಜನರಿಗೆಲ್ಲ ಅವನು ಶ್ರೀಮಂತ ಪ್ರಭಾವಿ ವ್ಯಕ್ತಿ ಅನ್ನೋ ಥರ ಕಾಣಿಸ್ತಿದ್ದ. ಆದರೆ ಅವನ ಜೀವನದೊಳಗಡೆ ಯಾರಿಗೂ ಕಾಣದ ಒಂದು ಕತ್ತಲೆಯ ಲೋಕ ಇತ್ತು. 2005ರಲ್ಲಿ ಅಮೇರಿಕಾದ ಫ್ಲೋರಿಡಾದಲ್ಲಿ ಒಂದು ಹುಡುಗಿಯ ತಂದೆ ತಾಯಿ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆ ದೂರು ಒಂದು ಪ್ರಶ್ನೆ ಎತ್ತಿಡಿಯುತ್ತೆ. ಈ ವ್ಯಕ್ತಿ ಅಪ್ರಾಪ್ತ ಬಾಲಕಿಯರ ಜೊತೆ ನಿಜವಾಗ್ಲೂ ಅಕ್ರಮವಾಗಿ ವರ್ತನೆ ಮಾಡ್ತಿದ್ದಾನಾ? ಪೊಲೀಸರು ತನಿಖೆ ಆರಂಭಿಸ್ತಾರೆ. ಆಗ ನಿಧಾನವಾಗಿ ಒಬ್ಬರ ನಂತರ ಒಬ್ಬರಂತೆ ಹಲವಾರು ಬಾಲಕಿಯರು ಮುಂದೆ ಬರ್ತಾರೆ. ಅವರೆಲ್ಲರ ಹೇಳಿಕೆಯೂ ಒಂದೇ ರೀತಿಯಾಗಿತ್ತು. ಆದರೆ ಅಷ್ಟೆಲ್ಲ ಆರೋಪ ಇದ್ರೂ ಸಹ 2008ರಲ್ಲಿ ಎಪ್ಸ್ಟೀನ್ಗೆ ಕೇವಲ ಒಂದು ಸಣ್ಣ ಶಿಕ್ಷೆ ಆಗತ್ತೆ. ಅದು ಸಹ ಒಂದು ಒಪ್ಪಂದದ ಮೇಲೆ. ಆಗ ಜನರಿಗೆ ಇಷ್ಟು ದೊಡ್ಡ ಆರೋಪಿಗೆ ಇಷ್ಟೇ ಚಿಕ್ಕ ಶಿಕ್ಷೆನಾ? ಹಣ ಹಾಗೂ ಪ್ರಭಾವ ಇದ್ದರೆ ಕಾನೂನನ್ನು ಸಹ ಖರೀದಿ ಮಾಡ್ಬೋದು ಅನ್ನೋದು ಅರಿವಾಗತ್ತೆ. ಎಪ್ಸ್ಟೀನ್ ಹತ್ರ ಒಂದು ಖಾಸಗಿ ದ್ವೀಪ ಇತ್ತು. ಅದರ ಹೆಸರು ಲಿಟಲ್ ಸೇಂಟ್ ಜೇಮ್ಸ್. ಹೊರಗಿಂದ ನೋಡೋಕೆ ಸ್ವರ್ಗ, ಆದರೆ ಒಳಗೆ ಚಿಕ್ಕ ಚಿಕ್ಕ ಹುಡುಗಿಯರನ್ನ ಅಲ್ಲಿ ಕರ್ಕೊಂಡು ಬರ್ತಿದ್ರು. ಹಾಗೆ ಅವರನ್ನು ಲೈಂಗಿಕವಾಗಿ ಹಿಂಸೆ ಮಾಡ್ತಿದ್ರು. ಮೃಗದ ರೀತಿ ಅವರೆಲ್ಲ ಆ ಪುಟ್ಟ ಪುಟ್ಟ ಹುಡುಗಿಯರ ಮೇಲೆ ಬೀಳುವಾಗ ಆ ನೋವು ಹೇಗಿರ್ಬೋದು ಹೇಳಿ? ನೋವು ಸಹಿಸೋಕ್ಕಾಗದೆ ಸಾಯೋ ಸ್ಥಿತಿಯಲ್ಲಿರೋ ಹುಡುಗಿಯರನ್ನ ಕಣ್ಣು, ಹಾರ್ಟ್ ಇಂಥ ಬಾಡಿ ಪಾರ್ಟ್ಸ್ನ ತೆಗೆದು ಮಾರೋಕ್ಕೂ ಸಹ ಅವರು ಹಿಂಜರಿಲೇ ಇಲ್ಲ. ಮತ್ತು ಅಲ್ಲೇ ಇದ್ದವ್ರಿಗೆ ಇನ್ನಷ್ಟು ಹುಡುಗಿಯರನ್ನ ತರೋಕ್ಕೆ ಒತ್ತಾಯ ಮಾಡ್ತಿದ್ರು. ಇದೊಂಥರ ಚೈಲ್ಡ್ ಟ್ರಾಫಿಕಿಂಗ್ ಚಾಲದ ಥರ ಹಬ್ತಾನೇ ಇತ್ತು. ಆದರೆ ಇನ್ನೂ ಸಹ ಕಾನೂನಿನ ಮೂಲಕ ಎಲ್ಲವೂ ಸಾಬೀತಾಗೇ ಇಲ್ಲ. ಈ ಕಥೆಯಲ್ಲಿ ಇನ್ನೊಂದು ಪ್ರಮುಖ ಪಾತ್ರ ಅಂದರೆ ಅವಳು ಗಿಸ್ಲೇನ್ ಮ್ಯಾಕ್ಸ್ವೆಲ್. ಅವಳು ಎಪ್ಸ್ಟೀನ್ನ ಅತಿ ಹತ್ತಿರದ ಸಹಚರಿ. ಇವಳು ಹುಡುಗಿಯರನ್ನ ಕರ್ಕೊಂಡು ಹೋಗಿ ಅವನ ಜಾಲಕ್ಕೆ ತಳ್ತಾ ಇದ್ಲು. ಇದೆಲ್ಲ ಜನರಿಗೆ ಗೊತ್ತಾದಾಗ ಅವ್ರಿಗೆ ಅರ್ಥ ಆಯಿತು, ಇದು ಒಬ್ಬನ ಅಪರಾಧ ಅಲ್ಲ, ಇದರಲ್ಲಿ ಒಂದು ಗ್ಯಾಂಗೇ ಇರ್ಬೋದೇನೋ ಅಂತ. 2018ರಲ್ಲಿ ಪತ್ರಕರ್ತೆ ಜೂಲಿ ಕೆ ಬ್ರೌನ್ ಅನ್ನುವರು ಈ ಪ್ರಕರಣದ ಮೇಲೆ ಡೀಪಾಗಿ ತನಿಖಾ ವರದಿ ಪ್ರಕಟಿಸ್ತಾರೆ. ಅದರಲ್ಲಿ ಹಳೆ ತಪ್ಪನ್ನು, ಕಾನೂನಿನ ವಿಫಲತೆಯನ್ನು, ಬಲಿಪಶುಗಳ ಧ್ವನಿಯನ್ನು ಮತ್ತೆ ಜಗತ್ತಿನ ಮುಂದೆ ತರ್ತಾರೆ. ಇದರಿಂದ ಜನರ ಆಕ್ರೋಶ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಇದರ ಪರಿಣಾಮವಾಗಿ 2019ರಲ್ಲಿ ಎಪ್ಸ್ಟೀನ್ ಮತ್ತೆ ಜೈಲಿಗೆ ಹೋಗ್ತಾನೆ. ಇವಾಗಲಾದರೂ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅವನಿಗೆ ಶಿಕ್ಷೆ ಆಗತ್ತೆ ಅಂದ್ಕೊಂಡು ನಂಬಿದ್ದ ಜನರಿಗೆ ಮತ್ತೆ ನಿರಾಸೆ ಆಗತ್ತೆ. ಯಾಕೆಂದರೆ ವಿಚಾರಣೆ ಶುರು ಆಗೋಕ್ಕೆ ಮುಂಚೆನೇ ಎಪ್ಸ್ಟೀನ್ ಜೈಲಲ್ಲೇ ಸೂಸೈಡ್ ಮಾಡಿಕೊಂಡು ಸತ್ತೋಗ್ಬಿಡ್ತಾನೆ. ಆದರೂ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು, ಅದು ಸೂಸೈಡಾ ಅಥವಾ ಕೊಲೆನಾ? ಅಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡಿದ ಎಪ್ಸ್ಟೀನ್ ಇಷ್ಟು ಈಸಿಯಾಗಿ ಸತ್ತೋಗ್ಬಿಟ್ನ? ಅಥವಾ ಅವನ ಜೊತೆ ಇದ್ದವರೇ ಅವನ ಕುತ್ತಿಗೆ ಕೊಯ್ದ್ರ? ಇದು
ದೊಡ್ಡ ವ್ಯಕ್ತಿಗಳ ಕೈಚಳಕನ. ಏಪ್ಸ್ಟೀನ್ನ ಸಾವಿನ ನಂತರ ನ್ಯಾಯಾಲಯದಲ್ಲಿ ಅವನು ವಿರುದ್ಧ ಇದ್ದ ಎಲ್ಲ ದಾಖಲೆಗಳನ್ನು ಜನರು ಏಪ್ಸ್ಟೀನ್ ಫೈಲ್ಸ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಇದು ಒಂದೇ ಫೈಲ್ ಅಲ್ಲ, ಇದು ವರ್ಷಗಳ ದಾಖಲೆಗಳ ಸಂಗ್ರಹ. ಹಾಗೆ 2023-24 ಸಮಯದಲ್ಲಿ ಅಮೆರಿಕದ ನ್ಯಾಯಾಲಯವು ಹಿಂದೆ ರಹಸ್ಯವಾಗಿದ್ದ ಕೆಲವು ದಾಖಲೆಗಳನ್ನು ಬಹಿರಂಗಪಡಿಸುತ್ತೆ. ಅವು ಹೊರಗೆ ಬಂದಾಗ ದೊಡ್ಡ ದೊಡ್ಡ ಹೆಸರುಗಳು ಉಲ್ಲೇಖವಾಗಿದ್ದು, ರಾಜಕಾರಣಿ, ಉದ್ಯಮಿ, ಸೆಲೆಬ್ರಿಟಿಗಳ ಹೆಸರು ಕೂಡ ಇದರ ಜೊತೆ ಸೇರಿಕೊಂಡು. ಆದರೆ ಅವರೆಲ್ಲ ಅಪರಾಧಿಗಳೇ ಅಂತ ಇನ್ನೂ ಸಾಬೀತಾಗಿಲ್ಲ. ಆದರೆ ಖಂಡಿತವಾಗಿಯೂ ಕೆಲವು ಹೆಸರುಗಳು ಮುಚ್ಚೋಗಿವೆ. ಈ ಎಲ್ಲ ಪ್ರಕರಣದಲ್ಲಿ ಗಿಸ್ಲೇನ್ ಮ್ಯಾಕ್ಸ್ವೆಲ್ ಮಾತ್ರ 2021ರಲ್ಲಿ ತಪ್ಪಿತಸ್ಥಳಾಗಿ ಶಿಕ್ಷೆ ಪಡಿತಾಳೆ. ಆದರೂ ಕೊನೆಗೆ ಕಾಡೋ ಪ್ರಶ್ನೆ ಏನಂದರೆ, ಇಷ್ಟು ದೊಡ್ಡ ಜಾಲದಲ್ಲಿ ಇಷ್ಟೇನಾ ಇದ್ದದ್ದು? ಇನ್ಯಾರಿಗೂ ಶಿಕ್ಷೆನೇ ಇಲ್ವಾ? ಇವತ್ತಿಗೂ ಸ್ಪಷ್ಟ ಉತ್ತರ ಇಲ್ಲ. ಹಣ ಹಾಗೂ ಶಕ್ತಿ ಇದ್ದರೆ ಸತ್ಯನೂ ಮುಚ್ಚಿಬಿಡ್ಬೋದು. ಕಾನೂನು ಭಾವನೆಗಳ ಮೇಲೆ ಅಲ್ಲ, ಸಾಕ್ಷಿ ಮೇಲೆ ನಿಂತಿದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಆ ಪುಟ್ಟ ಬಾಲಕಿಯರ ನೋವು, ಆಕ್ರಂದನಕ್ಕೆ ಇನ್ನೂ ಸರಿಯಾಗಿ ನ್ಯಾಯ ಸಿಕ್ಕೇ ಇಲ್ಲ. ಯಾಕೆಂದರೆ ನ್ಯಾಯ ಎಂದಿಗೂ ಸಿನಿಮಾ ಥರ ಅಲ್ಲ ಅಲ್ವಾ? ಕೆಲವು ಸತ್ಯ ಹೊರಗೆ ಬಂದಿವೆ, ಆದರೆ ಕೆಲವು ಇನ್ನೂ ನೆರಳಲ್ಲೇ ಇವೆ. ಧನ್ಯವಾದಗಳು.